ಎಸ್, ಇದರಲ್ಲಿ ಮೊದಲನೇದಾಗಿ ಯಾವೆಲ್ಲ ಸಚಿವರ ವಿರುದ್ಧ ದೂರಿದೆ ಅನ್ನೋದಾದ್ರೆ ಜಮೀರ್ ಅಹಮದ್ ಖಾನ್. ಕಾರಣ, ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು ಅನ್ನೋದು ಆಡಿಯೋ ವೈರಲ್ ಆಗಿತ್ತು. ಅವರೇ ಮಾಡಿದ್ರ ಗೊತ್ತಿಲ್ಲ, ತನಿಖೆ ಗಿನಿಕೆ ಮತ್ತೊಂದು ಮಗದೊಂದು. ಬಟ್ ಜಮೀರ್ ಅವರು ಪದೇ ಪದೇ ಹೇಳ್ತಿದ್ರು ನಾನು ಕ್ಷಮೆ ಕೇಳಿದೆ ಅಂತ. ಅಲ್ಲಿಗೆ ಒಪ್ಕೊಂಡಂಗೆ ಗೊತ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ JDS ಇಂದ ಬಂದವರು, ಕಾಂಗ್ರೆಸ್ಸಲ್ಲೇ ಮಣ್ಣು ಹೊತ್ತವರು ದಶಕಗಳಿಂದ ಸಾಕಷ್ಟು ಜನ ಅವರೇ. ಹೀಗಾಗಿ ಜಮೀರ್ ಅಹಮದ್ ಅವರ ವಿರುದ್ಧ ಆರೋಪ. KC ವೇಣುಗೋಪಾಲ್ ಕೋಟಾದಲ್ಲಿ ಇವರಿಗೆ ಮಂತ್ರಿ ಮಾಡಿದ್ರು. ಹೀಗಾಗಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ಇನ್ನು ಉಳಿದಿರೋದು ಇಲ್ಲಿ ಜಮೀರ್ ಅಹಮದ್ ಸಚಿವರಾಗಬಾರ್ದು ಅನ್ನೋದಕ್ಕೆ ನಾವೇ ಯಾರ್ರಿ? ಅಲ್ಪಸಂಖ್ಯಾತದ. ಯಾಕಂದ್ರೆ ನಾವು ಎಷ್ಟೋ ಸಲ ಹೇಳಿದ್ವಿ, ಜಮೀರ್ ಅಹಮದ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ನಾಯಕ ಅಲ್ಲ, ಇಡೀ ದೇಶಕ್ಕೆ ಬೇಕಾಗಿರೋ ನಾಯಕ. ಕಾಂಗ್ರೆಸ್ ವಿಚಾರದಲ್ಲಿ, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಇನ್ನು 1.5 ವರ್ಷ ಬಿಟ್ಕೊಡ್ರಿ ಹೊಸೊಬ್ರಾಗ್ಲಿ ಅನ್ನೋದು. ಹೀಗಾಗಿ ಜಮೀರ್ ಅಹಮದ್ ವಿರುದ್ಧ ಆರೋಪ ಹೋಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.